ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಇರುವಂತಹ ದರ್ಶನ್ ಈಗಾಗಲೇ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಸೊ ದರ್ಶನ್ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಒಂದು ಫೋಟೋ ಈಗ ವೈರಲ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಜೆಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. 4 ವಾರಗಳಿಂದ ಫಿಸಿಯೋಥೆರಪಿಯನ್ನ ದರ್ಶನ್ ಮಾಡಿಸ್ಕೊಳ್ತಾ ಇದ್ದಾರೆ. ಇದೀಗ ಆಸ್ಪತ್ರೆಯಲ್ಲಿರುವಂತಹ ಒಂದು ಫೋಟೋ ವೈರಲ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಹ ಸಂದರ್ಭದಲ್ಲಿ ದರ್ಶನ್ ಸ್ಥಿತಿ ಹೇಗಿದೆ ಮತ್ತು ಚಿಕಿತ್ಸೆ ಕೊಡ್ತಾ ಇರುವಂತಹ ರೀತಿ ಹೇಗಿದೆ, ಬಹಳಷ್ಟು ಜನ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ನಿಜವಾಗ್ಲೂ ಟ್ರೀಟ್ಮೆಂಟ್ ಆಗ್ತಾ ಇದೆಯಾ ಇಲ್ವಾ, ಏನ್ ಕತೆ ಅಂತ. ಓಕೆ, ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ದರ್ಶನ್ ಫೋಟೋ, ಚಿಕಿತ್ಸೆ ಪಡಿತಾ ಇರುವಂತಹ ಒಂದು ಫೋಟೋ ವೈರಲ್ ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನೇನು ಸಿಗ್ತಾ ಇದೆ? ಮಮತಾ, ಏನಾದ್ರು ಪ್ರಮುಖವಾಗಿ ಒಂದೇ ಒಂದು ವಾರಗಳ ಕಾಲ ಮಾತ್ರ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನಿನ ಅವಧಿ ಇರುವಂತದ್ದು. ಅಷ್ಟರ ಒಳಗಾಗಿ ಅವರ ಚಿಕಿತ್ಸೆ ಮುಕ್ತಾಯಗೊಳ್ಳಬೇಕು, ಮತ್ತೆ ಜೈಲಿಗೆ ಹೋಗ್ಬೇಕು. ಯಾಕಂದ್ರೆ ಇನ್ನೂ ಕೂಡ ಅವರಿಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿಲ್ಲ, ಅದಿನ್ನು ಅರ್ಜಿ ವಿಚಾರಣೆ ಹಂತದಲ್ಲಿದೆ. ಆ ಸಂದರ್ಭದಲ್ಲಿ ಈಗ ಮತ್ತೊಂದು ಫೋಟೋ ವೈರಲ್ ಆಗಿದೆ. ಅವರು ಆಸ್ಪತ್ರೆಯ ಒಳಗಡೆ ಚಿಕಿತ್ಸೆಯನ್ನು ಪಡ್ಕೊಳ್ತಾರಂತ ಒಂದು ಫೋಟೋ ಏನಿತ್ತು ಅದು ವೈರಲ್ ಆಗಿರೋಂಥದ್ದು. ಈ ಫೋಟೋ ವೈರಲ್ ಆಗೋ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಸಿಗ್ತಲ್ಲ. ಯಾಕಂದ್ರೆ ಅತ್ಯಾಪ್ತರು ಮತ್ತು ಕುಟುಂಬಸ್ಥರು ಮಾತ್ರ ಆಸ್ಪತ್ರೆ ಒಳಗಡೆ ಮತ್ತು ಅವರ ವಾರ್ಡ್ನ ಒಳಗಡೆ ಹೋಗ್ಲಿಕ್ಕೆ ಮಾತ್ರ ಅವಕಾಶ ಇರುವಂತದ್ದು. ಆ ಸಂದರ್ಭದಲ್ಲಿ ಈ ಫೋಟೋ ಹೊರಗಡೆ ಬಂದಿರುವಂತದ್ದು ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ರೆಗ್ಯುಲರ್ ಬೇಲ್ಗೆ ಅಥವಾ ಮಧ್ಯಂತರ ಜಾಮೀನಿನ ವಿಸ್ತರಣೆಗೆ ಏನಾದ್ರು ಈ ರೀತಿಯ ಟ್ಯಾಕ್ಟಿಕ್ ಗಳನ್ನ ಮುಂದುವರಿಸ್ತಾ ಇದಾರೆ ಏನೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಸದ್ಯಕ್ಕೆ ಅವರು ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ, ಫಿಸಿಯೋಥೆರಪಿ ನಡೀತಾ ಇದೆ, ಇನ್ನೂ ಕೂಡ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನೇ ಮುಂದುವರಿಸಿದ್ದಾರೆ. ಆದ್ರೆ ಅವರು ಮಧ್ಯಂತರ ಜಾಮೀನನ್ನ ಪಡ್ಕೊಳ್ಳೋ ಸಂದರ್ಭದಲ್ಲಿ ಹೇಳಿದಂತ ಶಸ್ತ್ರಚಿಕಿತ್ಸೆ ಏನಿತ್ತು ಅದು ಇದುವರೆಗೂ ಕೂಡ ನಡೆದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಫೋಟೋ ನೋಡ್ತಾ ಇದ್ರೆ ಅವರ ಅರಿವಿಗಿದ್ದೆ, ಅಂದ್ರೆ ದರ್ಶನ್ ಅರಿವಿಗಿದ್ದೆ ಅವರ ಸೂಚನೆಯಂತೆ ಫೋಟೋ ತಗೊಂಡಿದ್ದಾರ ಗೊತ್ತಿಲ್ಲ, ಬಟ್ ಅವರ ಅರಿವಿಗಿದ್ದೆ ಫೋಟೋ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಮತ್ತು ಇದನ್ನು ಈ ಹಂತದಲ್ಲಿ ವೈರಲ್ ಮಾಡ್ತಾ ಇರೋದ್ರ ಉದ್ದೇಶ ಏನು ಅದ್ರ ಬಗ್ಗೆ ಕೂಡ ಪ್ರಶ್ನಾರ್ಥಕ ಚಿಹ್ನೆಗಳು ಉಂಟಾಗ್ತದೆ. ಕಾರಣ ಅವರ ಮಧ್ಯಂತರ ಜಾಮೀನಿನ ಅವಧಿ ಮುಗಿಯೋದಕ್ಕೆ ಜಸ್ಟ್ 1 ವಾರಗಳ ಅವಕಾಶ ಮಾತ್ರ ಇದೆ. ಸೊ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ, ಕೆಲವರೆಲ್ಲ ಕಳ್ಳಾಟ ಆಡ್ತಾ ಇದ್ದಾರೆ, ನಿಜವಾಗ್ಲೂ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ ಆಸ್ಪತ್ರೆಯಲ್ಲಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅವರ ಬಾಯಿ ಮುಚ್ಚಿಸೋದಕ್ಕೆ ಅಥವಾ ಕೋರ್ಟ್ಗೆ ನಿಜವಾಗ್ಲೂ ಸೀರಿಯಸ್ ಆಗಿದೆ ಪರಿಸ್ಥಿತಿ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಅಂತ ಫೋಟೋವನ್ನು ವೈರಲ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಬಟ್ ನಾನಾ ಅರ್ಥಗಳಿಗಂತೂ ಒಂದು ಫೋಟೋ ಕಾರಣ ಆಗ್ತಾ ಇದೆ. ಬಿಜೆಎಸ್ ಆಸ್ಪತ್ರೆಯಿಂದ ಇಲ್ಲಿ ತನಕ ಇವರು ಟ್ರೀಟ್ಮೆಂಟ್ ಪಡಿತಾ ಇರುವಂತಹ ಯಾವುದೇ ಫೋಟೋಗಳು ಆರಂಭಿಕ ಹಂತದಲ್ಲಿ ಬಿಡುಗಡೆ ಆಗಲಿಲ್ಲ. ಇನ್ಫ್ಯಾಕ್ಟ್ ಇವರು ಇರುವಂತಹ ವಾರ್ಡ್ಗೆ ಹೋಗೋದಕ್ಕೂ ಬಹಳಷ್ಟು ಭದ್ರತೆಯನ್ನು ಕಲ್ಪಿಸಲಾಗಿತ್ತು. ವಿನಾಕಾರಣ ಅಲ್ಲಿ ಬೇರೆ ಬೇರೆ ರೀತಿ ಸಂದೇಶ ಹೋಗುತ್ತೆ ಅಂತ ತುಂಬಾ ಅಳೆದು ತೂಗಿ ಜರಡಿ ಹಿಡಿದು ಕೊಡಬೇಕಾದ ಇನ್ಫಾರ್ಮೇಷನ್ ವೈದ್ಯರು ಕೂಡ ಕೊಡ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಸ್ಟ್ರಿಕ್ಟ್ ಇರಬೇಕಾದ್ರೆ, ಇಷ್ಟೆಲ್ಲ ಸೆಕ್ಯೂರಿಟಿ ಇರಬೇಕಾದ್ರೆ ಈ ಫೋಟೋವನ್ನು ಅವರ ಆಪ್ತೇಷ್ಟರೇ ವೈರಲ್ ಮಾಡಿರೋ ಉದ್ದೇಶ ಏನು ಅನ್ನೋದು ಕುತೂಹಲ ಕಾರಣ ಆಗ್ತಾ ಇದೆ. ಒಂದ್ ಕಡೆಗೆ 2 ಸಲ ದರ್ಶನ್ ಆರೋಗ್ಯದ ಬಗ್ಗೆ ಅವರ ಹೆಲ್ತ್ ಸ್ಟೇಟಸ್ನಲ್ಲಿ ಬೆನ್ನು ನೋವಿಗೆ ಒಂದು ದರ್ಶನ್ ಪ್ರಿಪೇರ್ ಆಗ್ತಾ ಇದ್ದಾರೆ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಅಂತ ಒಂದಿದ್ರೆ, ಎರಡನೇದು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಅಂತ ಹೇಳಿದ್ರು. ಬಟ್ BP ವೇರಿಯೇಷನ್ ಬಗ್ಗೆ ಎಲ್ಲೂ ಅಧಿಕೃತವಾಗಿ ಇರಲಿಲ್ಲ ಮಾಹಿತಿ. ಆದರೆ ವಕೀಲರು ಕೊಟ್ಟಿದ್ದಾರೆ. ನೋಡೋಣ, ಇನ್ನೂ 1 ವಾರ ಇದೆ, ಅದರ ಬೆನ್ನಲ್ಲೇ ಈ ಫೋಟೋವನ್ನು ವೈರಲ್ ಮಾಡಲಾಗ್ತಾ ಇದೆ.